ನಮಸ್ಕಾರ ಫ್ರೆಂಡ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹೊಸ ವೇಕೆನ್ಸಿಗಳನ್ನು ಹೊರಡಿಸಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನಿದೆ, ಅದ ನಂತರ ಏಜ್ ಲಿಮಿಟ್ ಎಷ್ಟಿದೆ, ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಅದ ನಂತರ ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಎಷ್ಟಿರುತ್ತೆ, ಇದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತು ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಒಂದು ನೋಟಿಫಿಕೇಷನ್ ನಿಮಗೆ ಏನಾದರೂ ಈ ಒಂದು ನೋಟಿಫಿಕೇಷನ್ ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ಒಂದು PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಈ ಒಂದು PDFನ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ ಬಗ್ಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ಗನೈಸೇಷನ್ ನೇಮ್ ನೋಡಿ, ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಅಂದರೆ RBI. ನೋಡಿ ಪೋಸ್ಟ್ ನೇಮ್ ನೋಡಿ ಆಫೀಸ್ ಅಟೆಂಡೆಂಟ್ ಅಂತ. ನೋಡಿ ನಂಬರ್ ಆಫ್ ವೇಕೆನ್ಸೀಸ್ ನೋಡಿ ಒಟ್ಟು 572 ಪೋಸ್ಟ್ಗಳಿದೆ. ಇದರ ನಂತರ ಸ್ಯಾಲ್ರಿ ನೋಡಿ ನಿಮಗೆ 46,029 ರೂಪಾಯಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇದರ ನಂತರ ಜಾಬ್ ಲೊಕೇಶನ್ ನೋಡಿ ಆಲ್ ಇಂಡಿಯಾ ಜಾಬ್ ಲೊಕೇಶನ್ ಇದೆ. ಇದರ ನಂತರ ಅಪ್ಲೈ ಲಾಸ್ಟ್ ಡೇಟ್ 4/2/2026. ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಇದರ ನಂತರ ಆಫಿಷಿಯಲ್ ವೆಬ್ಸೈಟ್ ನೋಡಿ @RBI.org.in ಅಂತ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ ನಿಮಗೆ 15/1/2026 ನಿಮ್ಮೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ ನಿಮಗೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ 4/2/2026. ಇದರ ನಂತರ ನಿಮ್ಮ ಒಂದು ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟ್ ಅಂದರೆ ನಿಮ್ಮೊಂದು ಎಕ್ಸಾಮ್ ಫೆಬ್ರವರಿ 28ರಿಂದ ಮಾರ್ಚ್ 1 ತನಕ ನಿಮ್ಮ ಒಂದು ಎಕ್ಸಾಮ್ಸ್ ಇರುತ್ತೆ. ಇದ ನಂತರ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇದೆ, ಇಲ್ಲಿ ನೋಡ್ಬೋದು. ಜನರಲ್ OBC EWS ದವರಿಗೆ 450 ರೂಪಾಯಿ ಫೀಸ್ ಇದೆ. ಇದರ ನಂತರ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 50 ರೂಪಾಯಿ ಫೀಸ್ ಇದೆ. ಇದರ ನಂತರ ಸ್ಟಾಫ್ ಏನಾದರೂ ಆಗಿದ್ದರೆ ಅವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಇದರ ನಂತರ ಪೇಮೆಂಟ್ ಬಾಂಡ್ ನೋಡಿ ಫ್ರೆಂಡ್ಸ್, ಇದು ಒಂದು ಪೇಮೆಂಟ್ ಬಾಂಡ್ ನಿಮಗೆ ಆನ್ಲೈನ್ ಮುಖಾಂತರ ನೀವು ಕಟ್ಟಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಏಜ್ ಲಿಮಿಟ್ ನೋಡಿ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 25 ವರ್ಷ ಆಗಿರಬೇಕು. SC ST OBC ದವರಿಗೆ ಮೀಸಲಾತಿ ಇದೆ, ನೀವು ನೋಟಿಫಿಕೇಷನಲ್ಲಿ ಡೀಟೇಲ್ ಆಗಿ ನೋಡ್ಕೋಬೋದು. ಇದರ ನಂತರ ನೋಡಿ ಫ್ರೆಂಡ್ಸ್, ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಒಟ್ಟು 120 ಅಂಕದ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ. ಒಟ್ಟು 90 ನಿಮಿಷ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ರೀಸನಿಂಗ್ನಲ್ಲಿ 30 ಪ್ರಶ್ನೆಗೆ 30 ಅಂಕ ಇರುತ್ತೆ. ಇದರ ನಂತರ ಜನರಲ್ ಇಂಗ್ಲೀಷ್ನಲ್ಲಿ 30 ಪ್ರಶ್ನೆಗೆ 30 ಅಂಕ, ಜನರಲ್ ಇಂಗ್ಲೀಷ್ನಲ್ಲಿ 30 ಪ್ರಶ್ನೆಗೆ 30 ಅಂಕ ಇದ್ದರೆ ಜನರಲ್ ಅವೇರ್ನೆಸ್ನಲ್ಲಿ 30 ಪ್ರಶ್ನೆಗೆ 30 ಅಂಕ, ನ್ಯೂಮೆರಿಕಲ್ ಅಬಿಲಿಟಿನಲ್ಲಿ ಕೂಡ 30 ಪ್ರಶ್ನೆಗೆ 30 ಅಂಕಗಳಿರುತ್ತೆ. ಒಟ್ಟು 120 ಪ್ರಶ್ನೆಗೆ 120 ಅಂಕಗಳು ಇರುತ್ತವೆ. ಇದರ ನಂತರ ಫ್ರೆಂಡ್ಸ್, ಹೌ ಟು ಅಪ್ಲೈ ನೋಡಿ, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಹಾಕಬೇಕು. ಇದರಲ್ಲಿ ನೋಡಿ ಫಸ್ಟ್ ನೇಮ್ ಹಾಕಿ, ಅಂದರೆ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಹೆಸರು ಇರುತ್ತೆ ಅದೇ ರೀತಿ ಇಲ್ಲಿ ಹಾಕಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರು ಹಾಕಬೇಕು. ಅದರ ನಂತರ ಕನ್ಫರ್ಮ್ ಫಸ್ಟ್ ನೇಮ್ ಹಾಕಿ. ಇದರ ನಂತರ ಮಿಡಲ್ ನೇಮ್, ನಿಮ್ಗೆ ಏನಾದರೂ ನಿಮ್ಮ ಹೆಸರಿನ ಮುಂದೆ ನಿಮ್ಮ ತಂದೆ ಹೆಸರು ಇದ್ದರೆ ಇಲ್ಲಿ ಮಿಡಲ್ ನೇಮ್ ಅಂತ ಇದೆಯಲ್ವ, ಇಲ್ಲಿ ನೀವು ಮಿಡಲ್ ನೇಮ್ ಹಾಕಬೇಕು. ಇದರ ನಂತರ ಇಲ್ಲಿ ಕನ್ಫರ್ಮ್ ಮಿಡಲ್ ನೇಮ್ ಹಾಕಿ. ಅದರ ನಂತರ ಲಾಸ್ಟ್ ನೇಮ್ ಅರ್ಥ ನಿಮ್ಮ ಅಡ್ಡಿ ಹೆಸರು ಅಥವಾ ನಿಮ್ಮ ಸರ್ ನೇಮ್, ನಿಮ್ಮ ಜಾತಿ ಹೆಸರು ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಗಂಗಪ್ಪ ಭೋವಿ ಅಥವಾ MS ಧೋನಿ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಅನ್ನೋದೇನು ಸರ್ ನೇಮ್. ಸೊ ನಿಮ್ಮ ಹೆಸರು ಈ ರೀತಿ ಇರುತ್ತೆ. ಇಲ್ಲಿ ಲಾಸ್ಟ್ ನೇಮ್ ಅದಲ್ಲಿ ನಿಮ್ಮ ಒಂದು ಸರ್ ನೇಮ್ ಹಾಕಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಲಾಸ್ಟ್ ನೇಮ್ ಹಾಕಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಅದರ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಇದರ ನಂತರ ನೋಡಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂದರೆ ಎಡಿಸ್ನಲ್ಲಿ ನಿಮ್ಮ ತಂದೆ ತಾಯಿದಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದು ಯಾವುದಾದ್ರೂ ಮೊಬೈಲ್ ನಂಬರ್ ಇದ್ದರೆ ನೀವು ಹಾಕ್ಬೋದು ಅಥವಾ ಬಿಡ್ಬೋದು, ಕಡ್ಡಾಯ ಇಲ್ಲ. ಇದರ ನಂತರ ನಿಮ್ಮ ಒಂದು ಇಮೇಲ್ ID ಹಾಕಬೇಕು ಫ್ರೆಂಡ್ಸ್, ಇದು ಕಡ್ಡಾಯವಾಗಿದೆ. ಇಲ್ಲಿ ನಿಮ್ಮ ಇಮೇಲ್ ID ಹಾಕಿದ ನಂತರ ಇಲ್ಲಿ ಕನ್ಫರ್ಮ್ ಇಮೇಲ್ ID ಹಾಕಿ. ಇದರ ನಂತರ ಸೆಕ್ಯೂರಿಟಿ ಕೋಡ್ ಹಾಕಿ, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫೋಟೋಗ್ರಾಫ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋಗ್ರಾಫ್ ಏನಿದೆ ಅದು 20ರಿಂದ 50 KB ಒಳಗಡೆ ಇರಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು
ಫೋಟೋ ಏನಿದೆ ಅದು 200 ಇಂಟು 230 ಪಿಕ್ಸೆಲಲ್ಲಿ ಇರಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇದು ರೀಸೈಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ನಾನು ಒಂದು ಆ್ಯಪ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫೋಟೋ ಆ್ಯಂಡ್ ರೀಸೈಜ್ ಪಿಕ್ಚರ್ ಅಂತ ಇದೆ ಅಲ್ವಾ, ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಒಂದು ಫೋಟೋನ ನೀವು ರೀಸೈಜ್ ಮಾಡ್ಕೋಬೋದು. ರೀಸೈಜ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಏನಿದೆ ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಅದಾದ ನಂತರ ಬರುತ್ತೆ ಕ್ಯಾಪ್ಚರ್ ಫೋಟೋ, ಅಂದರೆ ಲೈವ್ ಕ್ಯಾಪ್ಚರ್ ಫೋಟೋನು ಕೂಡ ನೀವು ಇಲ್ಲಿ ತೊಗೋಬೇಕು. ಅದಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಈ ರೀತಿ ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮ್ಮ ಒಂದು ಫೋಟೋನ ತೆಗೆದುಕೊಂಡಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮ್ಮ ಒಂದು ಫೋಟೋ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಆದಾಗ ಇಲ್ಲಿ ರೀಸೆಂಡ್ ಅಂತ ಇಲ್ಲಿ ಒಂದು ಇದು ಬರುತ್ತೆ, ಇದ್ರ ಮೇಲೆ ರೀಸೆಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಸ್ಕ್ಯಾನ್ಡ್ ಸಿಗ್ನೇಚರ್ ಕ್ಯಾಂಡಿಡೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸಿಗ್ನೇಚರ್ ಏನಿದೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಕೂಡ ನಾನು ತೋರಿಸಿದಂಥ ಆ್ಯಪ್ನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಇದಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮ್ಮ ಒಂದು ಸಿಗ್ನೇಚರ್ ಕೂಡ 20 ರಿಂದ 50 KB ಒಳಗಡೆ ಇರಬೇಕು. ಅಪ್ಲೋಡ್ ಮಾಡಿದ ನಂತರ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ ಯು ಎ ಗ್ರಾಜ್ಯುಯೇಟ್ ಅಂತ ಕೇಳ್ತಿದೆ. ಏನಾದರೂ ಗ್ರಾಜ್ಯುಯೇಟ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಟಗರಿನ ಚಾಯ್ಸ್ ಮಾಡ್ಕೋಬೇಕು. ಕ್ಯಾಟಗರಿ ಚೂಸ್ ಮಾಡ್ಕೊಂಡಾಗ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು 10th ಎಕ್ಸಾಮ್, ಅಂದರೆ ನಿಮ್ಮ ಒಂದು 10th ಎಕ್ಸಾಮ್ ಯಾವ ರಾಜ್ಯದಲ್ಲಿ ಪೂರ್ತಿ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿರ್ತೀರ. ಸೊ ಹೀಗಾಗಿ ಇಲ್ಲಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಆಫ್ ದ ಆಫೀಸ್ ಯು ಆರ್ ಅಪ್ಲೈಯಿಂಗ್, ಅಂದರೆ ನೀವು ಯಾವ ನಗರದಲ್ಲಿ ನಿಮ್ಮ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಬೆಂಗಳೂರು ಕೂಡ ಇದೆ. ನಮ್ಮ ಬೆಂಗಳೂರಿನಲ್ಲಿ ಒಟ್ಟು 16 ಪೋಸ್ಟ್ಗಳಿದೆ. ನೀವು ನೋಟಿಫಿಕೇಷನಲ್ಲಿ ಡೀಟೇಲಾಗಿ ನೋಡಿಕೊಂಡು ಆಮೇಲೆ ನಂತರ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪೋಸ್ಟ್ನ ಡಿಸೈಡ್ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಇದಾದ ನಂತರ ಸೆಂಟರ್ ಆಫ್ ಎಕ್ಸಾಮಿನೇಷನ್, ಅಂದರೆ ನೀವು ಒಟ್ಟು 3 ಎಕ್ಸಾಮಿನೇಷನ್ ಸೆಂಟರ್ಸ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ಸ್ ಬರೆಯೋದಕ್ಕೆ ಅವಕಾಶ ಇದೆ. ನೀವು ಇಲ್ಲಿ ಮೊದಲನೇದಾಗಿ ಹುಬ್ಬಳ್ಳಿ, ಬೆಂಗಳೂರು, ಮಂಗಳೂರು, ಕಲಬುರಗಿ ಯಾವುದಾದ್ರೂ 3 ಸೆಂಟರ್ಸ್ಗಳನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಲ್ಯಾಂಗ್ವೇಜ್ ಫಾರ್ LPT, ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೇಳ್ತಾ ಇದೆ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳ್ತಿದೆ. ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ನೇಮ್ ಆಫ್ ದ, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ ಯು ಎ ಕರೆಂಟ್ ಸ್ಟಾಫ್ ಆಫ್ RBI ಅಂತ ಕೇಳ್ತಾ ಇದೆ, ಅಂದರೆ ನೀವೇನಾದರೂ RBI ಎಂಪ್ಲಾಯ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಇಲ್ಲ ಅಂತ ಹಾಕ್ಕೊಳ್ಳಿ, ಅಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಆರ್ ಯು ಎನ್ ಎಕ್ಸ್ ಎಂಪ್ಲಾಯ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಷನ್ ಅಂತ ಇಲ್ಲಿ ಎಸ್ ಅಂತ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇದಾದ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯಾಷನಾಲಿಟಿ ಇಲ್ಲಿ ಇಂಡಿಯನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ ಯು ಪ್ರೊಫೆಷಿಯೆಂಟ್ ಇನ್ ದ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಇಲ್ಲಿ ಎಸ್ ಅಂತ ಹಾಕೋಬೇಕು. ಎಸ್ ಅಂತ ಹಾಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ವೆದರ್ ಎಂಪ್ಲಾಯ್ಡ್ ಇನ್ ಗೌರ್ಮೆಂಟ್ ಸರ್ವಿಸ್ ಅಂತ ಕೇಳ್ತಾ ಇದೆ. ಇದನ್ನು ಕೂಡ ನೋ ಅಂತ ಹಾಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಲಿಜಿಯನ್ ಕೇಳ್ತಿದೆ, ಅಂದರೆ ನಿಮ್ಮ ಧರ್ಮ, ನೀವು ಹಿಂದೂ, ಮುಸ್ಲಿಂ, OBC, ಅಂದರೆ ಜೈನ್, ಏನಾದರೂ ನೀವು ಅಂದರೆ ಯಾವ ಒಂದು ರಿಲಿಜನ್, ಅಂದರೆ ಯಾವ ಧರ್ಮದವರು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಹಿಂದೂ, ಮುಸ್ಲಿಮ, ಜೈನ, ಕ್ರೈಸ್ತ ಏನಾದರೂ ಆಗಿದ್ದರೆ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕೋದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಜೆಂಡರ್ ಕೇಳ್ತೆ, ನೀವು ಮೇಲ ಫಿಮೇಲ್ ಅದನ್ನು ಇಲ್ಲಿ ಹಾಕೊಳ್ಳಿ. ಇದಾದ ನಂತರ ಡೂ ಯು ಹ್ಯಾವ್ ಟ್ವಿನ್ ಬ್ರದರ್ ಅಂತ ಕೇಳ್ತಿದೆ, ಅಂದರೆ ನೀವೇನಾದರೂ ಅವಳಿ ಜೋಳಿ ಅಣ್ತಮ್ಮರಾಗಿದ್ದರೆ ಎಸ್ ಅಂತ ಹಾಕಿ, ಅಥವಾ ಅವಳಿ ಜೋಳಿ ಅಕ್ಕ ತಂಗಿಯರಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ನಂತರ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸ್, ನಿಮಗೇನಾದರೂ ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಸಿಂಗಲ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್, ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ, ಮದರ್ ನೇಮ್ ಅಂದಲ್ಲಿ ನಿಮ್ಮ ತಾಯಿ ಹೆಸರು ಹಾಕಿ, ಸ್ಪೌಸ್ ನೇಮ್, ನಿಮಗೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಗಂಡನ ಹೆಸರು ಅಥವಾ ನಿಮ್ಮ ಹೆಂಡತಿಯ ಹೆಸರು ಹಾಕಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಡ್ರೆಸ್ ಬಗ್ಗೆ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ನೀವು ಅದೇ ರೀತಿ ಇಲ್ಲಿ ಫಿಲ್ ಮಾಡ್ಬೋದು.
ಅಡ್ರೆಸ್ 1ನಲ್ಲಿ ನಿಮ್ಮ ತಂದೆ ಹೆಸರಾಗಿರ್ಬೋದು, ಅದೇ ಥರ ಅಡ್ರೆಸ್ 2ನಲ್ಲಿ ನಿಮ್ಮ ಬೀದಿಯ ಹೆಸರಾಗಿರ್ಬೋದು ಅಥವಾ ಫೇಮಸ್ ಬಿಲ್ಡಿಂಗ್ ಹೆಸರಾಗಿರ್ಬೋದು ಅದನ್ನು ಅಲ್ಲಿ ಹಾಕಿ. ಇದರ ನಂತರ ಅಡ್ರೆಸ್ 3ನಲ್ಲಿ ನಿಮ್ಮ ಊರಿನ ಹೆಸರು ಹಾಕಿ. ಅದ ನಂತರ ಡಿಸ್ಟಿಕ್ ಅಂದಲ್ಲಿ ನಿಮ್ಮ ಜಿಲ್ಲೆ ಹೆಸರು ಹಾಕಿ. ಸ್ಟೇಟ್ ಅಂದಲ್ಲಿ ನಿಮ್ಮ ರಾಜ್ಯದ ಹೆಸರು ಹಾಕಿ. ಪಿನ್ ಕೋಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ ಅದನ್ನು ಇಲ್ಲಿ ಹಾಕಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮದು ಇಲ್ಲಿ ಸೇಮ್ ಆ್ಯಸ್ ಪರ್ ಅಡ್ರೆಸ್ ಅಂತ ಕೇಳ್ತಿದೆ. ಅಂದರೆ ನಿಮ್ಮ ಅಡ್ರೆಸ್ ಒಂದೇ ಆಗಿದ್ದರೆ ಅಥವಾ ನೀವೇನಾದರೂ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಶಿಫ್ಟ್ ಆಗಿದ್ದರೆ ಇಲ್ಲಿ 2ನೇ ಅಡ್ರೆಸ್ನು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲ ನಾವು ಒಂದೇ ಜಿಲ್ಲೆಯಲ್ಲಿ ಪರ್ಮನೆಂಟ್ ಒಂದೇ ಜಾಗದಲ್ಲಿ ಮೊದಲನೇ ಹಿಡಿದು ಒಂದೇ ಊರಲ್ಲಿ ಇದ್ದಿದ್ದೀವಿ ಅಂದರೆ ಇಲ್ಲಿ ಸೇಮ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಆಟೋಮೆಟಿಕ್ಲಿ ಫಿಲ್ ಆಗಿ ಹೋಗುತ್ತೆ. ಫಿಲ್ ಆದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಬ್ಯಾಂಕ್ ಡೀಟೇಲ್ನ ಹಾಕಬೇಕು. ಬ್ಯಾಂಕ್ ಡೀಟೇಲ್ನಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮೊದಲನೇದಾಗಿ ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು. ಅದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಅದಾದ ನಂತರ ಬ್ಯಾಂಕ್ ಆ್ಯಂಡ್ ಬ್ರ್ಯಾಂಚ್ ನೇಮ್ ಹಾಕಬೇಕು. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಬ್ರ್ಯಾಂಚ್ ನೇಮ್ ಅಂದರೆ ಬ್ಯಾಂಕ್ ಯಾವುದು, ಯಾವ ಬ್ರ್ಯಾಂಚ್ ಅಂದರೆ ಬ್ರ್ಯಾಂಚ್ ಹೆಸರು ಇರುತ್ತೆ ಅಲ್ವಾ, ನಿಮ್ಮ ಊರಿನ ಹೆಸರು ಅದನ್ನು ಹಾಕಬೇಕು. ಅದ ನಂತರ ಟೈಪ್ ಆಫ್ ಅಕೌಂಟ್ ನಂಬರ್ ಅಂದರೆ ಸೇವಿಂಗ್ ಅಕೌಂಟಾ ಕರೆಂಟ್ ಅಕೌಂಟ್ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ IFSC ಕೋಡ್ ಹಾಕಿ. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಬರುತ್ತೆ ನೋಡಿ. SC ST ದವರಿಗೆ 50 ರೂಪಾಯಿ ಫೀಸ್ ಇದೆ, ಪ್ಲಸ್ 9 ರೂಪಾಯಿ GST ಟ್ಯಾಕ್ಸ್ ಬೀಳುತ್ತೆ. ನೀವೇನಾದರೂ ಬೇರೆ ಕಾಸ್ಟ್ನವರಾಗಿದ್ದರೆ ನೀವು 450 ಪ್ಲಸ್ GST ಟ್ಯಾಕ್ಸ್ ಇರುತ್ತೆ. ಅದನ್ನು ಇಲ್ಲಿ ವ್ಯಾಲಿಡೇಟ್ ಅಂತ ಇರುತ್ತೆ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮೊದಲನೇದಾಗಿ ನಿಮ್ಮ ಒಂದು 10th ಎಕ್ಸಾಮ್ನ ಡೀಟೇಲ್ಸ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು 10th ಡೀಟೇಲ್ಸ್ ಮೊದಲನೇದಾಗಿ ನೀವು ಡೇಟ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ನೋಡಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಕ್ಲಿಯರ್ ಕಟ್ಟಾಗಿ ಇರುತ್ತೆ. 10th ಮಾರ್ಕ್ಸ್ ಕಾರ್ಡ್ನ ಯಾವ ವರ್ಷ ಪಾಸ್ ಆಗಿದ್ದೀರಾ ಸೇಮ್ ಅದೇ ರೀತಿ ನೀವು ಅಲ್ಲಿ ನೋಡಿ ಹಾಕಿ. ಇದರ ನಂತರ ಪರ್ಸೆಂಟ್ ಆಫ್ ಮಾರ್ಕ್ಸ್ ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ, ಫಾರ್ ಎಕ್ಸಾಂಪಲ್ 72, 75, 80 ಅದನ್ನು ಇಲ್ಲಿ ಹಾಕಬೇಕು. ಅದರ ನಂತರ ನೇಮ್ ಆಫ್ ಬೋರ್ಡ್ ಅಂದರೆ ನಿಮ್ಮ 10th ಎಕ್ಸಾಮ್ನ ಬೋರ್ಡ್ ನೇಮ್ ಕೂಡ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಅದನ್ನು ನೋಡಿ ನೀವು ಇಲ್ಲಿ ಹಾಕಬೇಕು. ಅದರ ನಂತರ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಕೂಡ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಅದನ್ನು ನೀವು ಇಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರೆ ಫಸ್ಟ್ ಕ್ಲಾಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರೆ ಸೆಕೆಂಡ್ ಕ್ಲಾಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಬರುತ್ತೆ ನಿಮ್ಮ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್. ನೋಡಿ ಫ್ರೆಂಡ್ಸ್, ಇದನ್ನು ಕೂಡ ಸೇಮ್. ನೀವೇನಾದರೂ ಸೆಕೆಂಡ್ ಇಯರ್ ಪಾಸ್ಔಟ್ ಆಗಿದ್ದರೆ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಇಲ್ಲಿ ಹಾಕಬೇಕು. ಅದರ ನಂತರ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅದನ್ನೆಲ್ಲ ಹಾಕಿ. ಇಲ್ಲಿ ಬೋರ್ಡ್ ನೇಮ್ ಹಾಕಿ. ಅದರ ನಂತರ ನೀವು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಏನು ಪಾಸ್ ಆಗಿದ್ದರೆ ಅದನ್ನು ಇಲ್ಲಿ ಹಾಕಬೇಕು. ಅದರ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ. ಇಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಬಗ್ಗೆ ನೋಡಿ. ನಿಮಗೆ ಕನ್ನಡ ಅಂತೂ ಬಂದೇ ಬರುತ್ತೆ, ನಿಮಗೆ ಜೊತೆಗೆ ಹಿಂದಿನೂ ಬಂದರೆ ಇಲ್ಲಿ ಹಿಂದಿ ಅಂತ ಹಾಕ್ಕೊಂಡು ರೀಡ್ ರೈಟ್ ಸ್ಪೀಕ್, ನಿಮಗೆ ಹಿಂದಿ ರೀಡ್ ರೈಟ್ ಸ್ಪೀಕ್ನಲ್ಲಿ 3 ಬಂದರೆ 3 ಹಾಕಿ. ಹಿಂದಿನಲ್ಲಿ ಆಪ್ಷನ್, ಯಾಕಂದರೆ ನೀವು ಕರ್ನಾಟಕದವರಾಗಿದ್ದರಿಂದ ಇಲ್ಲಿ ನೋಡಿ ಮೊದಲನೇದಾಗಿ ಇಲ್ಲಿ ನೀವು ಕನ್ನಡ ಚಾಯ್ಸ್ ಮಾಡ್ಕೊಳ್ಳಿ. ಕನ್ನಡ ಚಾಯ್ಸ್ ಮಾಡಿಕೊಂಡು ರೀಡ್ ರೈಟ್ ಸ್ಪೀಕ್ 3 ಕೂಡ ಆನ್ ಮಾಡ್ಕೋಬೇಕು. ಅದ ನಂತರ ಎಡಿಷ್ನಲ್ ಆಗಿ ನಿಮ್ಗೆ ಏನಾದರೂ ಹಿಂದಿ ಬಂದರೆ ಇಲ್ಲಿ ಹಿಂದಿ ಹಾಕ್ಕೊಂಡು ಇಲ್ಲಿ ನಿಮಗೆ ಓದೋಕ್ಕೆ ಬಂದರೆ ಇದನ್ನು ಆನ್ ಮಾಡ್ಕೊಳ್ಳಿ, ಬರೆಯೋಕ್ಕೆ ಬಂದರೆ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ, ನೀವು ಮಾತಾಡೋಕ್ಕೆ ಬಂದರೆ ಇದನ್ನು ಕೂಡ ಆನ್ ಮಾಡ್ಕೋಬೋದು. ಜೊತೆಗೆ ನೀವು ಇಂಗ್ಲೀಷ್ ಕೂಡ ಬಂದರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ಇವು ನಿಮಗೆ ಏನೇನು ಓದೋಕ್ಕೆ ಬರೋಕ್ಕೆ 3 ಬಂದರೆ ಇಲ್ಲಿ ನೀವು ಆನ್ ಮಾಡ್ಕೋಬೋದು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಾಲಿಡೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಥಂಬ್ ಇಂಪ್ರೆಷನ್ ಕೇಳುತ್ತೆ. ಥಂಬ್ ಇಂಪ್ರೆಷನ್ ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಏನಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ಇದನ್ನು ನೀವು ಇಲ್ಲಿ ಇದು ಒಂದು ವೈಟ್ ಪೇಪರ್ ಮೇಲೆ ಬರೀಬೇಕು, ಒಂದು ಜೆರಾಕ್ಸ್ ಹಾಳೆ ಮೇಲೆ ಬರೆದು ಇದನ್ನು ನೀವು ಅಪ್ಲೋಡ್ ಮಾಡಬೇಕು. ಹೇಗೆ ಬರೀಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ಯಾಶ್ ಅಂತ ಇದೆಯಲ್ವಾ, ಡ್ಯಾಶ್ ಇದ್ದಲ್ಲಿ ನಿಮ್ಮ ಹೆಸರು ಹಾಕೋಬೇಕು. ಆಧಾರ್ ಕಾರ್ಡ್ನಲ್ಲಿ ಅಥವಾ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಸೇಮ್ ಅದೇ ರೀತಿಯಲ್ಲಿ ಹಾಕಿ. ನೋಡಿ ಆಕಾಶ್ ಭೋವಿ ಅಂದರೆ ನನ್ನ ಹೆಸರು ಗಂಗಪ್ಪ ಭೋವಿ, ಇಲ್ಲಿ ನಂದು ಅಂತ ಬರೆದು ಗಂಗಪ್ಪ ಭೋವಿ ಅಂದರೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇಲ್ಲಿ ಇದೆ ನೋಡ್ಬೋದು. ಇಲ್ಲಿ ನೋಡಿ ಗಂಗಪ್ಪ ಭೋವಿ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಆಲ್ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಕರೆಕ್ಟ್, ಟ್ರೂ ಆ್ಯಂಡ್ ವ್ಯಾಲಿಡ್, ಅಂದರೆ ಐ ವಿಲ್ ಪ್ರೆಸೆಂಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಅಂತ ಇಷ್ಟು ನೀವು ಬರೆದು ಇದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಅಪ್ಲೋಡ್ ಮಾಡಿದ ನಂತರ ನೋಡಿ ಮುಂದೆ ನಿಮಗೆ ಏನಿದೆ
ನೀವೇನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಡಿಜಿಲಾಕರ್ಗೆ ಕನೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಮೌಂಟ್ ಅಂದರೆ ಫೀಸ್ ಇರುತ್ತೆ. ನೀವು SC STದವರು ಆಗಿದ್ದರೆ ಇಲ್ಲಿ 59 ರೂಪಾಯಿ ಫೀಸ್ ಇರುತ್ತೆ. ಆ ಥರ ಕ್ಯಾಟಗರಿ ಆಗಿದ್ದರೆ 450 ಪ್ಲಸ್ GST ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದನ್ನು ಇಲ್ಲಿ ಪೇ ಮಾಡೋಕ್ಕೋಸ್ಕರ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ನೀವು ಯಾವುದರ ಮುಖಾಂತರ ಪೇ ಮಾಡ್ತಾಯಿದ್ದೀರಾ ಅಂತ ಕೇಳ್ತಿದೆ. ನಿಮ್ಮ ಹತ್ರ ಏನಾದರೂ ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಏನಿದ್ರೆ ಇಲ್ಲಿ ಸಬ್ಮಿಟ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ QR ಕೋಡ್ ಅಥವಾ UPI ಮುಖಾಂತರನೂ ಪೇ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವೇನಾದರೂ ಸ್ಕ್ಯಾನರ್ ಮುಖಾಂತರ ಪೇ ಮಾಡೋದಿದ್ರೆ ಇದನ್ನು ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಮೊಬೈಲಲ್ಲಿ ಅಂದರೆ ಫೋನ್ಪೇನಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಇದೆ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ನಂತರ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಫಾರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಶೋ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಫುಲ್ ನೇಮ್, ಕ್ಯಾಟಗರಿ, ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲವೂ ಕೂಡ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಹೋಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು RBI ಅಟೆಂಡೆಂಟ್ ಪೋಸ್ಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಇನ್ನೂ ರಿಲೇಟಿವ್ಸ್ಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಅವರಿಗೆ ತಿಳಿಸಿ, ಅವರು ಕೂಡ ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಅಪ್ಲೈ ಮಾಡೋದಿದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ, ಜೊತೆಗೆ ಒಂದು ನೋಟಿಫಿಕೇಷನ್ PDF ಲಿಂಕ್ ಕೂಡ ಕೊಟ್ಟಿದ್ದೀನಿ. ನೀವು ಎರಡನ್ನೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಮೊದಲು ನೀವು ನೋಟಿಫಿಕೇಷನ್ನ ಡೀಟೇಲ್ ಆಗಿ ನೋಡ್ಕೊಂಡು ನಂತರನೇ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರು ಒಳ್ಳೆಯದು. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.